ದೇವರು ಹೇಳ್ತಾನೆ ನಾನು ಹೊಸ ಕಾರ್ಯ ಮಾಡ್ತೀನಿ ಎಂಬುದಾಗಿ. ಯೆಶಾಯನು ತಾನು ಪ್ರವಾದಿಸುವ ತನ್ನ ಪ್ರವಾದನೆ ಪುಸ್ತಕದಲ್ಲಿ 43ನೇ 19ನೇ ವಾಕ್ಯದಲ್ಲಿ ಆತನು ಬರೀತಾ ಇದ್ದಾನೆ, ಐ ವಿಲ್ ಡೂ ನ್ಯೂ ಥಿಂಗ್ಸ್, ನಾನು ಹೊಸ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂಬುದಾಗಿ. ದೇವರು ನಮ್ಮನ್ನ ಇದ್ದ ಸ್ಥಿತಿಯಲ್ಲೇ ನೋಡ್ಲಿಕ್ಕೆ ಆತನು ಇಷ್ಟಪಡುವ ದೇವರಲ್ಲ. ನಾವು ಇದ್ದ ಪರಿಸ್ಥಿತಿಯೇ ಆತನಿಗೆ ಮೆಚ್ಚುಗೆ ಆಗಿರೋದಿಲ್ಲ. ಓಕೆ, ಇವತ್ತು ನಾವು ಏನಾಗಿದ್ದೇವೆ ಅದು ಆತನ ಕೃಪೆ. ಮತ್ತು ನಾಳಿನ ನಾವು ಆರಾಧಿಸುವ ದೇವರು ಯಾವಾಗಲೂ ನಮ್ಮ ಜೀವಿತದಲ್ಲಿ ತನ್ನ ಹೊಸ ಕಾರ್ಯಗಳನ್ನು ದೇವರು ಮಾಡುವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯ. ಯಾರಿಗಾದ್ರೂ ಅನಿಸ್ತದ ಏನಾದ್ರೂ ಹೊಸದು ನಾವು ನೋಡ್ತಾ ಇದ್ದೇವಾ ಎಂಬುದಾಗಿ? ಯಾರಿಗಾದ್ರೂ ಅನಿಸ್ತಾ ಇದ್ದ? ಏನು ಹೇಳ್ತಿದೆ ಅಂತ ಮೊದಲನೇದಾಗಿ ಏನು ಅನಿಸ್ತದೆ ನಿಮಗೆ? ಏನು ಅನಿಸ್ತದೆ? ಹೊಸ ಕಾರ್ಯ ಹೆಂಗೆ ಅನಿಸ್ತದೆ? ಮೊದಲನೇದಾಗಿ ನಾನು ಹೇಳ ಹೊಸ ಕಾರ್ಯದಂತ, ರಾತ್ರಿ ಮಲ್ಕೊಂಡು ನೀವು ಬೆಳಗ್ಗೆ ಕಣ್ಬಿಟ್ಟು ನೋಡ್ತಿರಲ್ಲ, ಅದು ಹೊಸ ದಿನ. ಹೌದಲ್ಲ? ಅದೇನಾಗಿದೆ? ಹೊಸ ದಿನ ಅದು. ಬೆಳಗ್ಗೆ ಎದ್ದು ಓಕೆ ಫಸ್ಟು ನಿಮ್ಮ ಕಣ್ಣುಗಳನ್ನ ಬಿಟ್ಟ ಪ್ರೈಸ್ ದ ಲಾರ್ಡ್ ಅಂತಂದು ಎಷ್ಟು ಜನ ಹೇಳ್ತೀರಾ? ದಟ್ ಈಸ್ ದ ನ್ಯೂ ಸಾಂಗ್. ಅದು ಹೊಸ ಸ್ತೋತ್ರ, ಹೊಸ ಹಾಡು, ಹೊಸ ಸ್ತುತಿ ನಮ್ಮ ಒಳಗಡೆ ಬರ್ತದೆ. ಆಮೇಲೆ ಯಾರಿಗಾದ್ರೂ ಅನಿಸಿದ, ಸ್ವಾಮಿ ರಾತ್ರಿ ಮಲ್ಕೊಂಡಿದ್ದೆ, ಬದುಕಿ ಬೆಳಗ್ಗೆ ಎದ್ದೆ ನಾನು ಎಂಬುದಾಗಿ? ನೀವು ಬೆಳಗ್ಗೆ ಬದುಕಿದ್ದೆ ಹೊಸ ಕಾರ್ಯ, ನಿಮ್ಮನ್ನು ಬೆಳಗ್ಗೆ ಬದುಕಿಸಿದ್ದೇ ಹೊಸ ಕಾರ್ಯ. ದಟ್ ಮೀನ್ಸ್ ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಆಯುಷ್ಕಾಲವನ್ನು ದಿನದಿಂದ ದಿನಕ್ಕೆ ದೇವರು ನಮ್ಮ ಲೆಕ್ಕ ಕೂಡಿಸ್ತಾನೇ ಹೋಗ್ತಾ ಇದ್ದಾನೆ. ನನಗೆ ಗೊತ್ತಿರೋರು ಎಷ್ಟೋ ಜನರು ಸತ್ತು ಹೋಗ್ಬಿಟ್ರಿ. ಬೆಳಕಾದ್ರೆ ಪೇಪರಲ್ಲಿ ತೆಗೆದು ನೋಡ್ಬೇಕಾದ್ರೆ ಆಕ್ಸಿಡೆಂಟ್ಗಳು, ಬೆಳಕಾದ್ರೆ ಪೇಪರೆಲ್ಲ ನಾನು ನೋಡ್ತಾ ಇರ್ತೀನಿ, ಟಿವಿಗಳಲ್ಲಿ ನೀವು ನೋಡ್ತೀವಿ. ನಮ್ಮನೇಲಿ ಟಿವಿ ಅಂತೂ ಇಲ್ಲ, ನೀವು ಟಿವಿಗಳಲ್ಲಿ ನೋಡ್ಬೇಕಾದ್ರೆ ಎಷ್ಟು ಸಾವುಗಳು, ನೋವುಗಳು, ಎಷ್ಟು ಜನರು ನಮ್ಮ ಕಣ್ಣು ಮುಂದೆ ಸಾಯುವುದನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟು ಜನ ನರಳುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟು ಜನರು ಜೈಲಲ್ಲಿ ಬಂಧನಗಳಿಂದ ಯಾವಾಗ ಬಿಡುಗಡೆ ಆದೀತೋ ಎಂಬುದಾಗಿ ಅವ್ರು ನಿರೀಕ್ಷಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನರಿಗೆ ಸಮಾಧಾನ ಇಲ್ಲ, ಎಷ್ಟೋ ಜನರಿಗೆ ನೆಮ್ಮದಿ ಇಲ್ಲ, ಎಷ್ಟೋ ಜನರಿಗೆ ತಮ್ಮ ಹೆಂಡತಿ ಕಂಡ್ರೇ ಆಗೋದಿಲ್ಲ, ಎಷ್ಟೋ ಜನ ತಮ್ಮ ಗಂಡಂದ್ರು ನೋಡೋರು ಆಗೋದಿಲ್ಲ, ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ನೋಡಿದ್ರೆ ಆಗೋದಿಲ್ಲ. ಒಬ್ರಿಗೊಬ್ರು ದ್ವೇಷ, ಅಸೂಹೆ, ಇಂಥ ರೋಗಗಳು, ಬಂಧನಗಳು, ಇಂಥ ಪರಿಸ್ಥಿತಿಯಲ್ಲಿ ವಾಸ ಮಾಡ್ತಿರುವ ಈ ಸಮಾಜದ ಮಧ್ಯದಲ್ಲಿ ಆತನನ್ನು ಆರಾಧಿಸಿ ಆತನ ಸನ್ನಿಧಾನದಲ್ಲಿ ಇರುವಂಥ ನಮಗಾದರೂ ದೇವರು ಹೊಸ ಕಾರ್ಯಗಳನ್ನು ದೇವರು ಮಾಡುವನಾಗಿದ್ದಾನೆ. ಸಂಬಡಿ ಸೇ ಆಮೆನ್. ದೇವ್ರು ನಮಗಾದರೂ ಹೊಸ ಕಾರ್ಯವನ್ನು ದೇವ್ರು ಮಾಡ್ತಾ ಇದ್ದಾನೆ. ಸಮಾಧಾನದ ನಾವು ಮಲ್ಕೊಳ್ತಾ ಇದ್ದೀವಿ, ಸಮಾಧಾನದ ಊಟ ಮಾಡ್ತಾ ಇದ್ದೇವೆ. ನಾವು ಕೊರತೆಗಳು ಇದ್ದಾಗ್ಯೂ ಸಹ ಆ ಕೊರತೆಗಳ ಮೇಲೆ ನನ್ನ ದೇವರು ನನಗೆ ಅದ್ಭುತ ಕಾರ್ಯಗಳನ್ನು ಮಾಡುವನೆಂಬುವ ನಂಬಿಕೆ, ನಿರೀಕ್ಷೆಯಿಂದ ನಮ್ಮ ಯಾತ್ರೆ ನಾವು ಮುಗಿಸ್ಕೊಂಡು ನಾವು ಮುಂದೆ ಸಾಕ್ತಾ ಇದ್ದೀವಿ ಅಷ್ಟೇ. ಇಡೀ ನಮ್ಮ ಭರವಸೆ ಆತನ ಮೇಲೆ ನಾವು ಇಟ್ಟು ನಾವು ಮುಂದೆ ಸಾಕ್ತಾ ಇದ್ದೇವೆ. ಯಾಕಂದ್ರೆ ದೇವರು ತನ್ನ ಪರಿಶುದ್ಧ ಮಂದಿರದಲ್ಲಿ ಪ್ರತಿ ದಿನವೂ ಪ್ರತಿ ಸಮಯವೂ ತನ್ನ ಮಂದಿರದಲ್ಲಿ ದೇವರು ತನ್ನ ಹೊಸ ಕಾರ್ಯಗಳಿಂದ ತುಂಬಿಸಿ ಬರುವ ಜನರಿಗೆ ಬಹುಮಾನವಾಗಿ ದೇವರು ಅದನ್ನು ಕೊಡುತ್ತಾ ನಮ್ಮ ಆಯುಷ್ ಕಾಲವನ್ನು ದೇವರು ಹೆಚ್ಚಿಸುವವನಾಗಿದ್ದಾನೆ, ಹೆಚ್ಚಿಸ್ತಾ ಇದ್ದಾನೆ ಕೂಡ. ಆಮೆನ್, ಹಲ್ಲೆಲೂಯಾ. ಹೊಸ ಕಾರ್ಯ ಮಾಡುವ ದೇವರು ಹೊಸ ಸ್ತುತಿ ಸ್ತೋತ್ರಗಳಿಂದ ನಾವು ಆರಾಧಿಸಬೇಕಾಗಿದೆ. ಆಮೆನ್. ಸೊ ಇದರಲ್ಲಿ 3 ವಿಷಯಗಳನ್ನು ನಿಮ್ಮ ಸಂಗಡ ನಾನು ಹಂಚಿಕೊಳ್ತೀನಿ. ದ ಫಸ್ಟ್, ದ ನ್ಯೂ ಗ್ರೇಸ್. ಹೊಸ ಕೃಪೆ. ದೇವ್ರ ವಾಕ್ಯ ಹೇಳ್ತದೆ, ಪ್ರಲಾಪಗಳು 3ನೇ ಅಧ್ಯಾಯ 22-23ನೇ ವಾಕ್ಯ ಹೇಳ್ತದೆ. ಏನಂತ ಹೋದ್ರೆ, ನಾವು ಉಳಿದಿರುವುದು ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗವು, ದಿನವೂ ಹೊಸದಾಗಿ ಒದಗುತ್ತದೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ನಾನು ಅವಾಗಲೇ ಹೇಳಿದೆ, ಅನೇಕ ಪ್ರಪಂಚದ ಜನರು ಸತ್ತು ಮಣ್ಣಾಗಿ ಹೋಗ್ತಾ ಇದ್ದಾರೆ. ಹೊರಗಡೆ ಹೋದವರು ಮನೆಗೆ ಬರ್ತಾ ಇಲ್ಲ, ಮಾರ್ಚುರಿಗೆ ಹೋಗಿ ಬೀಳ್ತಾ ಇದ್ದಾರೆ. ಜನರು ಇಂಥ ಸಾವು ಬದುಕಿನ ದಿನಮಾನಗಳಲ್ಲಿ, ಯುದ್ಧಗಳ ದಿನಮಾನಗಳಲ್ಲಿ, ರೋಗಗಳ ದಿನಮಾನಗಳಲ್ಲಿ, ನಿರೀಕ್ಷಣೆ ಇಲ್ಲದಿರುವಂಥ ದಿನಮಾನಗಳಲ್ಲಿ ಜನರು ಜೀವಿಸ್ತಾ ಇದ್ದಾರೆ. ಆದರೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಿರೋರಿಗೆ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ಉಳಿದಿರುವುದು. ನಮ್ಮ ಬಲಗೇನ ಮೇಲೆ ಕೆತ್ತೇಳೋಣ, ಸ್ವಾಮಿ ನಾನು ಉಳಿದಿರುವುದು ನಿನ್ನ ಕರುಣೆ, ನಾವು ಉಳಿದಿರೋದು ನಿನ್ನ ಕೃಪೆ ಎಂಬುದಾಗಿ ಹೇಳೋಣ. ಆಮೇನ್. ಅಲ್ಲಿ ವಾಕ್ಯ ಹೇಳ್ತದೆ, ಆ ಕರುಣೆಯಿಂದ ಉಳಿಸಿದಂಥ ದೇವರು, ಮುಂದೆ ವಾಕ್ಯ ಹೇಳ್ತದೆ, ಆತನ ಕೃಪಾವರಗಳು ನಿಂತು ಹೋಗದೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಅದು ಸುರಿಸ್ತಾನೇ ಇದ್ದಾನೆ. ಹೊಸದಾಗಿ ಆತನ ಗ್ರೇಸ್ ನಮ್ಮ ಮೇಲೆ ಸುರಿತಾನೇ ಇದೆ. ಆ ಪಿಕ್ಚರಲ್ಲಿ ನೋಡ್ರಿ ಇಲ್ಲಿ ಹೆಂಗಿದೆ ಕೃಪೆ ಅನ್ನೋದು ಅವನ ಮೇಲೆ ಏನಾಗ್ತದೆ, ಸುರಿತಾನೆ ಇದೆ. ಸುತ್ತಕ್ಕೂ ಬರಡು ಭೂಮಿ ಇದೆ, ಅಲ್ಲಿ ಸುತ್ತಲಕ್ಕೂ ಯಾವ ಗಿಡ ಹಚ್ಚ ಹಸಿರಾದ ಮರಗಳು ಯಾವುದಿಲ್ಲ. ಬೆಗ್ಗಾಡಾದಂಥ ಬರುಡಾದಂಥ ಮಧ್ಯದಲ್ಲಿ ಆ ಒಂದು ನೀರು ಹೆಂಗೆ ನೋಡ, ಆ ಪಿಕ್ಚರಲ್ಲಿ ಎಷ್ಟು ಬ್ಯೂಟಿಫುಲ್ ಪಿಕ್ಚರಲ್ಲಿ ಹೆಂಗೆ ಸುರಿತಾ ಇದ್ದೋ ಹಾಗೆ
ಬೆಗ್ಗಾಡಾಗಿರೋ ನಮ್ಮ ಪ್ರಪಂಚದ ನಮ್ಮ ಸಿಚುವೇಶನ್ಗಳ ಮಧ್ಯದಲ್ಲಿ ನಮ್ಮ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ಸುರಿಸಿ ತುಂಬಿಸಿ 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 ದೇವರು ನಮ್ಮನ್ನು ನಡೆಸ್ತಾ ಇದ್ದಾನ್ರಿ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಆತನ ಕೃಪೆ ನಿಂತು ಹೋಗೋದಿಲ್ಲ. ನಮ್ಮ ಬಾಯಿಂದ ಅರಕೆ ಮಾಡಿ ನಾವು ಹೇಳೋಣ, ಆತನ ಕೃಪೆ ಎಂದಿಗೂ ಏನಾಗೋದಿಲ್ಲ, ನಿಲ್ಲುವುದಿಲ್ಲ. ಅದು ನನ್ನ ಹೊಸ ಹೊಸ ಕೃಪೆಯಿಂದ ದಿನ ದಿನವೂ ದೇವರು ನಮ್ಮನ್ನು ನಡೆಸುವಂಥದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಆ ಕೃಪೆ ನಮ್ಮ ಮೇಲೆ ಬರಬೇಕಾದ್ರೆ ದೇವ್ರ ವಾಕ್ಯ ಹೇಳ್ತಿದೆ ಹೆಂಗೆ ದೇವ್ರ ಆತನ ಎಷ್ಟು ಆ ಕೃಪೆಯನ್ನು ಕೊಡ್ತಾನಂದ್ರೆ, ವಾಕ್ಯ ಹೇಳ್ತಿದೆ ಕೀರ್ತನೆ 103:11 ಏನ್ ಹೇಳ್ತಿದೆ? ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಎಣಿಸ್ರಿ ನೋಡೋಣ, ಒಂದು ಟೇಪ್ ತಗೊಂಡು ಅಳತಿ ಮಾಡ್ಕೊಂತ ಹೋಗ್ರಿ, ನೋಡೋಣ ಭೂಮಿಯಿಂದ ಆಕಾಶ ಎಷ್ಟು ದೊಡ್ಡದೈತೆ ಅಂತ. ಇನ್ನು ಆ ಟೇಪ್ ಹುಟ್ಟಿಲ್ಲ. ಹಲ್ಲೆಲೂಯಾ. ಇನ್ನು ಅಳತೆ ಮಾಡುವಂಥ ಟೇಪ್ ಏನಾಗಿಲ್ಲ, ಇನ್ನು ಹುಟ್ಟಿಲ್ಲ, ಅದಿನ್ನು ಕ್ರಿಯೇಟೇ ಆಗಿಲ್ಲ ಇನ್ನು. ಹಾಗಾದ್ರೆ ಆ ಟೇಪ್, ಆ ಮೆಷರ್ಮೆಂಟ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಅಂದ್ರೆ ಆತನ ಕೃಪೆಯನ್ನು ಕೂಡ ನಾವು ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಆತನ ಕೃಪೆ ಕೂಡ ನಾವು ಅಳತೆ ಮಾಡ್ಲಿಕ್ಕಾಗಲ್ಲ. ಅಪರಿಮಿತವಾದಂಥ ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆಯೋ ಆತನಲ್ಲಿ ಭಯಭಕ್ತಿಯಿಂದ ಸೇವಿಸುವ ಎಲ್ಲ ದೇವ ಜನರ ಮೇಲೆ ಕೂಡ ಅಷ್ಟು ಅಪಾರವಾದಂಥ ಕೃಪೆಯಿಂದ ದೇವರು ತುಂಬಿಸುವನಾಗಿದ್ದಾನೆ. ದೇವರು ನಮ್ಮನ್ನು ನೋಡಬೇಕಾದ್ರೆ ಕೃಪೆಯಿಂದ ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ತನ್ನ ಕೃಪೆಯಿಂದ ನಮ್ಮನ್ನು ನೋಡುವನಾಗಿದ್ದಾನೆ. ಯಾಕಂದ್ರೆ ಆತನ ಕೃಪಾ ಸಂಪನ್ನನಾಗಿಯೇ ತನ್ನ ಪರಿಶುದ್ಧ ಮಂದಿರದಲ್ಲಿ ಆತನಿದ್ದಾನೆ. ಆ ಕೃಪಾ ಸಂಪನ್ನನಾದಂಥ ದೇವರಿಗೆ ನಾವು ಕೈಗಳನ್ನೆತ್ತಿ ಆರಾಧಿಸುವಾಗಲೇ ಆ ಕೃಪೆಯ ಬೆಳಕು, ಆ ಕೃಪೆಯ ಅಭಿಷೇಕ ನಮ್ಮ ನಡು ನತ್ತಿಯಿಂದ ಅಂಗಾಲು ತನಕ ಅದು ಇಳಿದು ಹೋಗುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ನಮ್ಮನ್ನು ಆ ರೀತಿಯಾಗಿ ತುಂಬಿಸಿ 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 ದೇವರು ನಮ್ಮನ್ನು ದಿನದಿಂದ ದಿನಕ್ಕೆ ನೂತನವಾಗಿ ಮಾಡುತ್ತಾ ಮಾಡುತ್ತಾ ಯಾಕೆ ದೇವರು ನಮಗೆ ಕೃಪೆ ಕೊಡ್ತಾನೆ ಎಂಬುದಾಗಿ ಒಂದೇ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ಯಾಕೆ ದೇವರು ನಮ್ಮನ್ನು ಕೃಪೆಯಿಂದ ತುಂಬಿಸ್ತಾನೆ ಅಂದರೆ ಆತನ ಸನ್ನಿಧಾನದಲ್ಲಿ ಒಬ್ಬರು ಕೂಡ ಬಿದ್ದು ಹೋಗಬಾರ್ದು. ಒಬ್ಬರು ಕೂಡ ಬಿದ್ದು ಹೋಗಬಾರ್ದು. ಆತನ ತುತ್ತೂರಿ ಧ್ವನಿಯೊಡನೆ ಆತನ ತಿರುಗಿ ಬರುವಾಗ ಒಬ್ಬರು ಕೂಡ ತಪ್ಪಿಸ್ಕೊಳ್ಬಾರ್ದು. ಹಾಗಾದ್ರೆ ಆ ತುತ್ತೂರಿ ಧ್ವನಿ ನಮಗೆ ಕೇಳಬೇಕಾ? ಕೃಪೆ ಬೇಕು ನಮಗೆ. ನಮ್ಮ ದೇಹ ರೂಪಾಂತರ ಆಗ್ಬೇಕಾ? ನಮಗೆ ಕೃಪೆ ಬೇಕು. ನಾವು ಕ್ರಿಸ್ತನ ಹಾಗೆ ನಾವು ಮಾರ್ಪಡ್ಬೇಕಾ? ನಮಗೆ ಕೃಪೆ ಬೇಕು. ಮಧ್ಯಾಕಾಶದಲ್ಲಿ ನಾವು ಎತ್ತಲ್ಪಡ್ಬೇಕಾ? ಕೃಪೆ ಬೇಕು ನಮಗೆ. ಆಮೆನ್, ಆಮೆನ್. ನನ್ನ ಮನುಷ್ಯರಾದ ನಾವು ಒಂದ್ ವೇಳೆ ಅವ್ರ ಮೇಲೆ ಕೃಪೆ ತೋರಿಸಿದ್ರೆ ಕೈಗಳನ್ನ ಎತ್ತಿ ನಮ್ಮ ಇರೋದನ್ನೆಲ್ಲ ಕೊಟ್ಟು ಬಿಡ್ತೀವಿ ನಾವು. ಈಗ ನಾನು ಕೂಡ ಹೇಳಿದೆ ನಿಮಗೆ, ಒಬ್ಬರ ಪಾಸ್ಟರ್ ಕೊರತೆಯಲ್ಲಿದ್ದಾರೆ, ಹಣ ಕೊಡೋಣ ಅಂದಿದ ತಕ್ಷಣ ಎಸ್ ಅಂದ್ರೆ ನೀವು, ಯಾಕಂದ್ರೆ ಅವ್ರ ಮೇಲೂ ದೇವ್ರ ಕೃಪೆ ಇದೆ. ಅವ್ರಿಗೆ ಕೊಡುವ ಹಾಗೆ ನಿಮ್ಮ ಮನಸ್ಸನ್ನ ಪ್ರೇರೇಪಿಸಿದಂತ ನಿಮ್ಮ ಮೇಲೂ ಕೂಡ ದೇವ್ರ ಕೃಪೆ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ಮನುಷ್ಯರಾದಂಥ ನಾವೇ ಹೀಗೆ ಮಾಡ್ತೀವಂದ್ರೆ ಪರಲೋಕದ ದೇವರು ಇನ್ನೆಷ್ಟು ನಮಗೆ ಒದಗಿಸಾನು. ಆತನ ಕೃಪಾ ಸಂಪನ್ನನಾಗಿ ಕೃಪೆಯಿಂದ ಸಿಕ್ಕುವ ಎಲ್ಲ ಆಶೀರ್ವಾದಗಳನ್ನ ಬಂಡಲ್ ಆಗಿ ತೆಗೆದುಕೊಂಡು ಬಂದಿದ್ದಾನ್ರಿ. ಹೇಳ್ರಿ, ನನ್ನನ್ನು ಆಶೀರ್ವದಿಸುವ ದೇವರು ಕೃಪೆಯಿಂದ ತುಂಬಿದ ದೇವರು. ಹಲ್ಲೆಲೂಯಾ. ಆ ಕೃಪೆ ಇದ್ದಿದ್ದಕ್ಕೇನೆ, ಆ ಕೃಪೆ ನಮ್ಮ ಮೇಲೆ ಇದ್ದ ಒಂದೇ ಒಂದು ಕಾರಣಕ್ಕೆ ದೇವರು ನಮ್ಮ ಪಾಪಗಳಿಗೆ ಸರಿಯಾಗಿ ದೇವರು ನಮ್ಮನ್ನು ಶಿಕ್ಷಿಸಿಲ್ಲ ರೀ. ಒಂದು ವೇಳೆ ಆತನ ಶಿಕ್ಷಿಸಿದ್ರೆ, ಅಯ್ಯೋ ಇವತ್ತು ನಾವು ಉಳಿದಿದ್ದೇವೆ, ಇವತ್ತು ನಾವು ಇನ್ನೂ ಬದುಕ್ತಾ ಇದ್ದೇವೆ ಅಂದ್ರೆ ನಮ್ಮ ಶಿಕ್ಷೆನೆಲ್ಲ ಆತನ ತನ್ನ ಮೇಲೆ ತೆಗೆದುಕೊಂಡು ಆ ದೇವರ ಕೃಪೆ ಮೇಲೆ ನಮ್ಮನ್ನು ಆತುಕೊಳ್ಳುವ ಹಾಗೆ, ಆ ಕೃಪೆಯಿಂದ ತುಂಬಿ ಜೀವಿಸುವ ಹಾಗೆ ಇನ್ನೂ ದೇವರು ನಮ್ಮನ್ನು ಉಳಿಸಿದ್ದಾನ್ರಿ. ನೋಡ್ರಿ, ಈ ಬಾಡಿ ಮಣ್ಣಿಗೆ ಮಣ್ಣಾಗೋದ್ರ ಒಳಗಾಗಿಯೇ ದೇವ್ರ ಕೃಪೆ ಹೊಂದಿ 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 ದೇವ್ರ ಕೃಪೆಯಿಂದ ತುಂಬಿ 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 ಪುನರುತ್ಥಾನಕ್ಕೆ ಸಿದ್ಧವಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪುನರುತ್ಥಾನಕ್ಕೆ ಸಿದ್ಧವಾಗಿರ್ತದೆ. ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಸಿದ್ಧವಾಗಿರ್ತದೆ. ಡೋಂಟ್ ನೆಗ್ಲೆಕ್ಟ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆಯನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ದೇವರ ಕೃಪೆಯನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ದೇವರ ಕೃಪೆ ನಿಮ್ಮನ್ನು ಇದ್ದ ಸ್ಥಾನದಲ್ಲಿ ನಿಮ್ಮನ್ನು ನೀಡೋದಿಲ್ಲ. ಯಾಕಂದರೆ ನಮ್ಮ ಎಲ್ಲ ಪಾಪಗಳನ್ನು ಅದನ್ನು ಕ್ಷಮಿಸಿ, ನಮ್ಮ ಅಪರಾಧಗಳನ್ನೆಲ್ಲವನ್ನ ಕ್ಷಮಿಸಿ ನಮ್ಮನ್ನು ನಿರ್ದೋಷರಾಗಿ ನಿರ್ಮಲರಾಗಿ ದೇವರು ತನ್ನ ಸನ್ನಿಧಾನದಲ್ಲಿ ನೋಡಿರ್ಬೇಕಾದ್ರೆ ಆ ಕೃಪೆಯನ್ನು ಯಾವತ್ತೂ ವ್ಯರ್ಥ ಮಾಡ್ಕೊಳ್ಬೇಡ್ರಿ. ಆ ಕೃಪೆಯನ್ನು ಯಾವತ್ತಿಗೂ ಕೂಡ ಕಳ್ಕೊಳ್ಬೇಡ್ರಿ. ಡೋಂಟ್ ಲೂಸ್
ದ ಗ್ರೇಸ್ ಆಫ್ ಗಾಡ್. ಆಮೆನ್. ದೇವ್ರ ಕೃಪೆಯನ್ನು ಎಂದಿಗೂ ಕಳ್ಕೊಬೇಡ್ರಿ. ಒಂದು ವೇಳೆ ನಿಮಗೇನಾದ್ರೂ ಪಶ್ಚಾತ್ತಾಪ ಪಡ್ಬೇಕಂತ ಅನ್ಸಿದ್ರ, ಈಗೋ ಆ ಮನುಷ್ಯ ನೋಡ್ರಿ ಪ್ರೇಯರ್ ಮಾಡ್ತಾ ಇದ್ದಾನೆ, ದೇವ್ರ ವಾಕ್ಯವನ್ನು ಇಟ್ಕೊಂಡು. ಫಸ್ಟ್ ವಾಕ್ಯ ಓದ್ರಿ. ವಾಕ್ಯ ಓದ್ಬೇಕಾದ್ರೆ ನಿನ್ನ ತಪ್ಪುಗಳು, ನಿನ್ನ ಪಾಪಗಳು, ನಿನ್ನ ದುಷ್ಕೃತ್ಯಗಳು, ಓಕೆ, ನಿನ್ನ ಜೀವಕರವಾದಂಥ ಸಂಗತಿಗಳು, ನಿನ್ನ ಬದುಕಬೇಕಾಗಿರುವ ಸಂಗತಿಗಳು, ಕೃಪೆನ ಹೇಗೆ ಹೊಂದಬೇಕಾಗಿರುವಂಥ ಮಾತುಗಳಿಂದ ದೇವರು ನಿನ್ನ ಸಂತೈಸುವಾಗಲೇ ನಿನ್ನ ಹೃದಯ ಮುರಿತಿದೆ, ನಿನ್ನ ಕಣ್ಣಲ್ಲಿ ನೀರು ಬರ್ತಿದೆ. ನೀವು ದೇವ್ರ ಹತ್ರ ಒಂದೇ ಒಂದು ಮಾತು ಕೇಳ್ತೀಯ, ಸ್ವಾಮಿ ನನ್ನನ್ನು ಕ್ಷಮಿಸು ಎಂಬುದಾಗೆ. ಹಲ್ಲೆಲೂಯಾ. ಯಾವಾಗ ನಾವು ನಮ್ಮನ್ನು ಕ್ಷಮಿಸು ಎಂಬುದಾಗಿ ಕೇಳ್ತೀವೋ, ಆ ಮಾತು ಬರೋದ್ರೊಳಗಾಗಿ ದೇವ್ರ ಕೃಪೆಯಿಂದ ದೇವ್ರು ನಿಮ್ಮನ್ನು ತುಂಬಿಸಿಬಿಟ್ಟಿರ್ತಾನೆ. ಆ ಕೃಪೆಯಿಂದ ದೇವರು ನಿಮ್ಮನ್ನು ಆವರಿಸಿಕೊಳ್ಳುವನಾಗಿದ್ದಾನೆ. ದೇವರು ನಮ್ಮನ್ನು ಎಂಬ್ರೇಸ್ ಮಾಡೋದಾಗಿದ್ರೆ, ಅಪ್ಪಿಕೊಳ್ಳುವುದಾಗಿದ್ರೆ, ಕೃಪೆಯಿಂದ ದೇವರು ಅಪ್ಪಿಕೊಳ್ಳುವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ನಮ್ಗೆ ಯಾರಿಗಾದ್ರೂ ನಾವು ಇಷ್ಟಪಡ್ತಾ ಇದ್ದೀವಿ ಅಂತಂದ್ರೆ, ಓಕೆ, ನಾವು ನೋಡಿದೆ, ಜೋ ನಿನ್ನೆ ಒಂದು ಒಳ್ಳೆ ಕಾಮೆಂಟ್ ಹಾಕಿದ್ದೆ ನನಗೆ, ಓಕೆ, ಆಮೇಲೆ ಇವನು ಕಾಮೆಂಟ್ ಓದಿ ಭಾಳ ಖುಷಿ ಆಯ್ತು. ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ಹಿಡ್ಕೊಳ್ಳಲಿ ಹೋಗ್ಲಿ. ಪ್ರೈಸ್ ಇಲ್ಲ. ನಾವೇನು ಮಾಡ್ತೇವೆ, ಅಪ್ಕೊಳ್ತೇವೆ. ಈ ಅಪ್ಪಿಕೊಳ್ಳುವಿಕೆಯಲ್ಲಿಯೇ ದೇವ್ರ ಕೃಪೆ ಇದ್ದಾರೆ. ಹಲ್ಲೆಲೂಯಾ. ಪರಲೋಕದ ದೇವರು ಇನ್ನೆಷ್ಟು ನಮ್ಮನ್ನು ಅಪ್ಪಿಕೊಂಡಾನ್ರಿ. ನಾವು ಕೇಳುವ ಒಂದು ಕ್ಷಮಾಪಣೆಗೆ ಎಷ್ಟು ದೇವರು ನಮ್ಮನ್ನು ಅಪ್ಪಿಕೊಂಡಾನು, ಎಷ್ಟು ದೇವರು ನಮ್ಮನ್ನು ಮುದ್ದಿಸಾನು, ಎಷ್ಟು ತನ್ನ ಸನ್ನಿಧಾನದಲ್ಲಿ ತನ್ನ ಮಕ್ಕಳಾಗಿರುವಂಥ ನಮ್ಮ ಎಲ್ಲರ ಮೇಲೆ ಆ ಕೃಪಾ ವರಗಳಿಂದ ನಮ್ಮನ್ನು ಸಂಪನ್ನರನ್ನಾಗಿ ಮಾಡಲಿಕ್ಕೆ ಆತನು ಇಂದಿಗೂ ಕೂಡ ಜೀವಿಸುವ ದೇವರತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಪರಿಸ್ಥಿತಿ ಏನಾಗಿದೆ ಅಂದರೆ, ಓಕೆ, ಜನರು ದೇವರಿಂದ ದೂರವಾಗಿದ್ದಾರೆ. ಅದರ ಮಧ್ಯದಲ್ಲಿ ಒಂದು ಕಂದಕಗಳನ್ನು ಅವರೇ ನಿರ್ಮಿಸ್ಕೊಂಡು ಬಿಟ್ಟಿದ್ದಾರೆ. ಈ ಕಡೆ ಒಬ್ಬ ಮನುಷ್ಯ ಇದ್ದಾನೆ, ಆ ಕಡೆ ದೇವರಿದ್ದಾರೆ, ಗಾಡ್ ಆ ಕಡೆ ಇದ್ದಾರೆ. ಓಕೆ, ಸಿನ್ ಸಪರೇಟ್ಸ್ ಅಸ್ ಫ್ರಮ್ ಗಾಡ್. ದೇವರಿಂದ ಪಾಪವು ನಮ್ಮನ್ನು ದೂರ ಮಾಡ್ತಿದೆ ಮತ್ತು ದೊಡ್ಡ ಕಂದಕಗಳನ್ನು ಅದು ಉಂಟು ಮಾಡುವಂಥದ್ದಾಗಿರ್ತದೆ. ನೋಡ್ರಿ, ಮನುಷ್ಯರು ದೇವ್ರ ಕಡೆ ಹೋಗ್ಲಿಕ್ಕೆ ಒಂದ್ ವೇಳೆ ಆ ಸಿನ್ನ ಮಧ್ಯದಲ್ಲಿಯೇ ಅವರು ಜೀವಿಸೋದಾಗಿದ್ರೆ, ಖಂಡಿತವಾಗಿ ಡೆತ್, ಮರಣ ಎಂಬುದು ಅಲ್ಲಿದೆ. ಮರಣ ಎಂಬುದು ಅಲ್ಲಿದೆ. ಪಾತಾಳದ ಲೋಕ ಅವ್ರು ಹೋಗಿ ಸೇರಿಬಿಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಹೇಳ್ರಿ, ಈ ಇಲ್ಲಿರುವಂಥ ಜನರು ದೇವ್ರ ಕಡೆ ಹೋಗ್ಬೇಕಾ ಹೋಗ್ಬಾರ್ದ? ಜೋರಾಗಿ ಹೇಳ್ರಿ, ಹೋಗ್ಬೇಕಾ ಹೋಗ್ಬಾರ್ದ? ಬಿದ್ರೆ ಏನಾಗ್ತಾರೆ? ಭಾಳ ಜನ ಹೇಳ್ತಾರೆ, ಬೀಳ್ತೀಯ ನೋಡು ಅಂತಂದು ಹೇಳಿ. ಒಂದಿನ ಹೊತ್ಕೊಂಡು ಬೀಳ್ತಾನ್ರಿ, ಎದ್ದಳ್ಲಿಕ್ಕೆ ಆಗದಿರಂಗೆ ಹೊತ್ಕೊಂಡು ಬಿದ್ದ ಅಂದ್ರೆ ಅವನು ಎಲ್ಲಿಗೆ ಹೋಗ್ತಾನೆ? ಪಾಪ ಅನ್ನೋದು ಅವನ್ನ ತೆಗೆದುಕೊಂಡು ಹೋಗಿ ಮರಣಕ್ಕೆ ನಡೆಸ್ತದೆ. ಆದರೆ ಅವನು ಇಲ್ಲಿಂದ ಆ ಕಡೆ ಹೋಗ್ಬೇಕಂದ್ರೆ ಅವನಿಗೆ ಏನ್ ಬೇಕು? ಏನ್ ಬೇಕಲ್ಲಿ? ಏನಿದೆ ಮಧ್ಯದಲ್ಲಿ? ಗ್ರೇಸ್, ದೇವ್ರ ಕೃಪೆ ಬೇಕ್ರಿ. ಓಕೆ, ಬರೇ ಕೃಪೆ ದೇವ್ರು ತೋರ್ಸೋದಷ್ಟೇ ಅಲ್ಲದೆ ದೇವ್ರು ಕರೀತಾನೆ, ಕೃಪೆ ಮೇಲೆ ನಡ್ಕೊಂಡು ಬಾ. ಪ್ರೈಸ್ ದಿ ಲಾರ್ಡ್. ಈಗ ನೋಡ್ರಿ, ಆ ಕೃಪೆಯಿಂದ ನಡೆದುಕೊಂಡು ಹೋಗುವಂತನಾಗಿರ್ತಾರೆ. ಇವತ್ತು ಏನಾದ್ರೂ ಪಾಪದಿಂದ ಇವತ್ತು ಹೊರಗಡೆ ಬರ್ತಾ ಇದ್ದೇವೆ ಅಂದ್ರೆ ಆ ಕೃಪೆ ಮೇಲೆ ಇವತ್ತು ನಾವು ನಡೀತಾ ಇದ್ದೇವೆ ಅಷ್ಟೇ. ವಾವ್, ಯಾರಾದ್ರೂ ಹೇಳ ಕೈಗಳಂತೆ ಆಮೆನ್. ಹಲ್ಲೆಲೂಯಾ. ನಾವೆಲ್ಲಿ ನಡೀತಾ ಇದ್ದೇವೆ ಇವತ್ತು? ಕೃಪೆಯ ಮೇಲೆ ಇವತ್ತು ನಾವು ನಡೀತಾ ಇದ್ದೇವ್ರಿ. ಆ ಮಧ್ಯದಲ್ಲಿ ದೇವ್ರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಕೃಪೆ ಮೇಲೆ ನಾವು ನಡೀತಾ ಇದ್ದೇವೆ. ಇವತ್ತು ನಿನ್ನ ಚಾಯ್ಸ್ ಅಲ್ಲಿದೆ. ಕೃಪೆ ಮೇಲೆ ನಡ್ಕೊಂಡು ಆಚೆಗೆ ಹೋಗಿ ದೇವರಲ್ಲಿ ಐಕ್ಯ ಆಗ್ತೀಯೋ ಅಥವಾ ಕಂದಕದಲ್ಲಿ ಬಿದ್ದು ಸಾಯ್ತೀಯೋ, ಚಾಯ್ಸ್ ಈಸ್ ಯುವರ್ಸ್. ಓಕೆ, ಆಮೆನ್. ಒಂದ್ ವೇಳೆ ಆ ಕೃಪೆ ನಮ್ಮ ಒಳಗಡೆ ಇರೋದಾಗಿದ್ರೆ ನಾವು ಏನ್ ಮಾಡ್ತೀವಿ ಗೊತ್ತಾ? ಯೆಹೋವನೇ, 89 1ನೇ ವಾಕ್ಯ ಹೇಳ್ತಿದೆ, ಯೆಹೋವನೇ ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಸುವೆನು, ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ಓಕೆ, ಅಲ್ಲಿ ವಾಕ್ಯ ಹೇಳ್ತಿದೆ 89 1ನೇ ವಾಕ್ಯ ಹೇಳ್ತಿದೆ, ಕೀರ್ತನೆಕಾರನು ಬರೀತಾನೆ, ಯೆಹೋವನೇ ನಿತ್ಯವು, ಎವ್ರಿ ಡೇ, ಒಂದು ದಿನ ಮಿಸ್ ಆಗದೆ ಪ್ರತಿ ದಿನವೂ ನಾನು ನಿನ್ನ ಕೃಪಾತಿಶಯವನ್ನು ನಾನು ಏನ್ ಮಾಡ್ತೇನೆ? ಹಾಡಿ ಹರಿಸ್ತೇನೆ ಎಂಬುದಾಗಿ. ವಾವ್, ಯಾರು ಹಾಡ್ತಾ ಇದಾರಲ್ಲಿ? ಯಾವ್ದು ಹಾಡ್ತಾ ಇದೆ? ನಾನು ಮನುಷ್ಯರದ್ದು ಹಾಕ್ಲಿಲ್ಲ, ಯಾಕೋ ಅಲ್ಲಿ ಮನಸ್ಸು. ಈ ನೋಡ್ರಿ, ಇದು ನಿಷ್ಕಪಟವಾಗಿ ಹಾಡ್ತಾ ಐತೆ. ಇದು ಯಾವುದಕ್ಕೂ ಚಿಂತೆ ಮಾಡದೆ ಹಾಡ್ತಾ ಐತಿ ಇದು. ವಾವ್, ನೋಡ್ರಿ, ಮುಂಜಾನೆ ಆ ಹಕ್ಕಿಯ ಕಲರವ ಕೇಳದೆ ಒಂದು ಮಜಾ ರೀ. ಹಲ್ಲೆಲೂಯಾ. ನಿಷ್ಕಪಟವಾಗಿ ಹಾಡ್ರಿ. ದೇವರನ್ನ ಹೆಂಗೆ ಹಾಡ್ತೀರಂತೆ? ದೇವರ ಕೃಪಾತಿಶಯವನ್ನ ನಿತ್ಯವೂ ನಿಷ್ಕಪಟವಾಗಿ, ನಿರ್ಮಲ ಮನಸ್ಸಿನಿಂದ, ನಿರ್ಮಲವಾದ ಹೃದಯದಿಂದ, ನಿರ್ಮಲವಾದ ತುಟಿಗಳಿಂದ, ನಿರ್ಮಲವಾದ ಮಾತುಗಳಿಂದ ದೇವರನ್ನ ಹಾಡ್ರಿ. ನೀವೆಷ್ಟು ದೇವರನ್ನು ಕೊಂಡಾಡ್ತೀರೋ ಅಷ್ಟು ಕೃಪೆಯಿಂದ ಕೃಪೆಗೆ ದೇವರು ನೀವು ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೆನ್ ಸೆಕೆಂಡ್, ಮೊದಲನೇದು ಯಾವುದು?
ನೂತನ ಕೃಪೆ ಆಗಿತ್ತು. ಸೆಕೆಂಡ್, ಎರಡನೇದಾಗಿ ನೋಡ್ಬೇಕಾದ್ರೆ ನೂತನ ಬಲ. ಹೇಳ್ರಿ ಒಂದ್ಸರಿ, ತೋರ್ಸ್ರಿ, ನೂತನ ಬಲ. ಹಲ್ಲೆಲೂಯಾ. ನೋಡ್ರಿ, ಕೃಪೆಯಿಂದ ತುಂಬಿದ ಅಷ್ಟೇ ಸಾಲದು, ಆ ಬಲ ಬೇಕು ನಮಗೆ. ಇದು ಎಂತ ಬಲ ಅಂದ್ರೆ ಬಿರಿಯಾನಿ ತಿಂದಾಗ ಬರೋ ಬಲ ಅಲ್ಲ ರೀ ಇದು. ಕಬಾಬ್ ತಿಂದಾಗ ಬರುವಂತ ಬಲ ಅಲ್ಲ ಇದು. ಫ್ರೂಟ್ಸ್ಗಳು ತಿಂದಾಗ ಬರುವಂತ ಬಲ ಅಲ್ಲ ಅದು. ಓಕೆ, ದಟ್ಸ್ ಎ ಸ್ಪಿರಿಚುವಲ್ ಸ್ಟ್ರೆಂತ್, ಆತ್ಮಿಕವಾದಂಥ ಬಲ. ಆಮೇನ್. ಒಬ್ಬ ಮನುಷ್ಯನು ಎದ್ದು ನಿಂತ್ಕೊಂಡು ತಾನು ಹೋರಾಡಬೇಕಾದ್ರೆ, ತಾನು ಮುಂದೆ ಜಯಿಸ್ಬೇಕಾದ್ರೆ ಆ ಮನುಷ್ಯನಿಗೆ ಬಲ ಬೇಕು. ದೇವ್ರು ಹೇಳ್ತಾರೆ, ಓಕೆ, ಯೆಶಾಯನು ಪ್ರವಾದಿಸಿದ 40:31 ಏನಂತೆ, ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹೊಸ ಅನ್ಬಾರ್ದು, ಅದಕ್ಕೆ ಹೊಸ ಬಲವನ್ನು ಹೊಂದುವರು. ಹೊಸ ಬಲವನ್ನು ಹೊಂದುವರು. ಹೆಂಗೆ? ಹದ್ದುಗಳಂತೆ ರೆಕ್ಕೆಗಳನ್ನು ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು. ಅವರು ಏರುವರು. ಓಡಿ ದಣಿಯರು ನಡೆದು ಬಳಲರು. ಹಲ್ಲೆಲೂಯಾ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಆಮೆನ್, 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 ಆಮೆನ್. ಹದ್ದುಗಳಂತೆ ಏರಿ ಹೋಗ್ಲಿಕ್ಕೆ ದೇವರು ಹೊಸ ಬಲವನ್ನು ಕೊಡುವನಾಗಿದ್ದಾನೆ. ಹೇಳ್ರಿ, ಹೊಸ ಕೃಪೆ, ಹೊಸ ಬಲ. ಆಮೆನ್. ಓಕೆ, ನೋಡ್ರಿ, ವಾಕ್ಯ ಹೇಳ್ತಿದೆ, ಯೇಸುಸ್ವಾಮಿ ಹೇಳ್ತಾರೆ, ಯಾಕೆ ನಮಗೆ ಬಲ ಬೇಕು, ಯಾಕೆ ಓಡ್ಬೇಕಂದ್ರೆ ಈ ಪ್ರಪಂಚದಲ್ಲಿರುವಂತ ಒಬ್ಬ ವ್ಯಕ್ತಿ ನಾವು ಹೆದರಿಸಿ ನಾವು ನಿಲ್ಬೇಕಾಗಿದ್ದಾರೆ. ಅದಕ್ಕೆ ಲೂಕ 10:18-19 ಹೇಳ್ತಿದೆ, ಆತನು ಅವ್ರಿಗೆ ಏನಂತ ಹೇಳ್ತಿದ್ದಾನೆ. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ. ನೋಡ್ರಿ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕರೆದು ತಾನು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚೆ ಶಿಷ್ಯರಿಗೆಲ್ಲ ಹೇಳ್ತಿರೋ ಮಾತೇನಂದ್ರೆ, ನೋಡ್ರಿ, ಒಬ್ಬನು ಇದ್ದಾನೆ, ವೈರಿ, ಕಳ್ಳ, ಅವನು ಬಿದ್ದು ನಿಮ್ಮನ್ನು ಕೇಡ್ ಮಾಡ್ಬೇಕೆಂಬುದಾಗಿದ್ದಾನೆ. ಬಟ್ ಡೋಂಟ್ ವರಿ, ನಾನು ನಿಮಗೇನು ಕೊಡ್ತೇನೆ? ಬಲವನ್ನು, ಶಕ್ತಿಯನ್ನು, ಅಧಿಕಾರವನ್ನು ನಾನು ಕೊಡ್ತಾ ಇದ್ದೇನೆ. ನೋಡ್ರಿ, ದೇವರ ಕೃಪೆ ನಮ್ಮನ್ನು ಬಲಕ್ಕೆ ನಡೆಸ್ತದೆ. ಆ ಬಲವು ನಮಗೆ ಕ್ರಿಸ್ತನ ಅಧಿಕಾರಕ್ಕೆ ನಮ್ಮನ್ನು ನಡೆಸ್ತದೆ. ಆ ಅಧಿಕಾರ ತಗೊಂಡು ನಾವು ಏನ್ ಮಾಡ್ಬೇಕು? ಯಾರು ಮನುಷ್ಯರ ಮೇಲೆ ಅಲ್ಲ ರೀ, ಯಾರನ್ನು ತುಳಿಬೇಕಂತೆ ವಾಕ್ಯ ಹೇಳ್ತದೆ. ಏನ್ ಹೇಳ್ತದೆ? ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಾನು ನಿಮ್ಗೆ ಏನ್ ಮಾಡಿದ್ದೇನೆ? ಅಧಿಕಾರ ಕೊಟ್ಟಿದ್ದೇನೆ ಎಂಬುದಾಗಿದೆ ವಾಕ್ಯ. ಮನುಷ್ಯರನ್ನು ತುಳಿಯೋದಕ್ಕೋಸ್ಕರ ಅಲ್ಲ, ಕುಟುಂಬ ತುಳಿಯೋದಕ್ಕೋಸ್ಕರ ಅಲ್ಲ, ಫ್ಯಾಮಿಲಿಗಳನ್ನ, ಸಂಬಂಧಿಕರನ್ನು ತುಳಿಯೋದಕ್ಕೋಸ್ಕರ ಅಲ್ಲ ರೀ. ನಮ್ಮ ಇರುವಂತ ಒಬ್ಬನ ವೈರಿ ಆತನು ಸೈತಾನನಾಗಿದ್ದಾನೆ. ಆ ಸೈತಾನನ ತುಳಿಯೋದಕ್ಕೋಸ್ಕರ ಕ್ರಿಸ್ತನು ತನ್ನ ಶಿಷ್ಯಂದ್ರಿಗೆ ಕೊಟ್ಟ ಅಧಿಕಾರ ಇಂದಿಗೂ ಕೂಡ ದೇವರು ತನ್ನ ಸಭೆಯಲ್ಲಿ ಅದು ಜೀವಿಸ್ತಾ ಇದ್ದಾರೆ. ಹೇಳ್ರಿ, ಅಥಾರಿಟಿ. ಹೇಳ್ರಿ, ಪವರ್, ಅಥಾರಿಟಿ. ಎಸ್, ಆಮೆನ್. ಹೆಂಗಲ್ರಿ, ನಿಮ್ ಭುಜ ತಟ್ಕೊಂಡು ಹೇಳ್ರಿ, ಪವರ್, ಅಥಾರಿಟಿ. ಹಲ್ಲೆಲೂಯಾ. ಎಲ್ಲಿ ಕೊಟ್ಟಿದ್ದಾರೆ ದೇವರು? ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಯಾರು ಕೃಪೆಯನ್ನು ಹೊಂದಿದ್ದಾರೋ, ಕೃಪೆಯಲ್ಲಿ ಯಾರು ಜೀವಿಸ್ತಾ ಇದ್ದಾರೋ, ಯಾರು ಹೊಸ ಬಲವನ್ನು ಹೊಂದಿ ರೆಕ್ಕೆಗಳಾಗಿ ಚಾಚಲಿ ಓಡ್ಬೇಕೆಂಬುದಾಗಿ ಮನಸ್ಸು ಮಾಡ್ತಾ ಇದ್ದಾರೋ, ಅವ್ರಿಗೆ ದೇವರ ಅಧಿಕಾರ ಕೊಡುವನಾಗಿದ್ದಾನ್ರಿ. ಆ ಅಧಿಕಾರ ನಮಗೆ ಎಲ್ಲಿಗೆ ನಡೆಸಿದೆ ಎಂಬುದಾಗಿ ನೋಡ್ಬೇಕಾದ್ರೆ ಎಫೆಸ ಬರೆದ ಪತ್ರಿಕೆ 1:20-21 ದೇವರ ವಾಕ್ಯ ಹೇಳ್ತದೆ, ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂದು ಕ್ರಿಸ್ತನಲ್ಲಿ ತೋರಿ ಬಂದದೆ. ಆ ಬಲ ಹೇಗೆ ನಮಗೆ ಸಿಕ್ಕಿದೆ ಅಂದ್ರೆ, ಆತನು ಸತ್ತಿದ್ದ ಕ್ರಿಸ್ತನನ್ನ ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ, ಈ ಲೋಕದಲ್ಲಿ ಮಾತ್ರವಲ್ಲ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನೆಂಬುದಾಗಿದೆ. ಕ್ರಿಸ್ತನಲ್ಲಿ ನಾವೆಲ್ಲಿದ್ದೇವೆ? ಪರಲೋಕದಲ್ಲಿ ಸಿಂಹಾಸನದಲ್ಲಿ ನಾವಿದ್ದೇವ್ರಿ. ಆಮೆನ್. ದೇವರ ಬಲ ಬೇಕು ನಮಗೆ ಅಲ್ಲಿ ಹೋಗ್ಲಿಕ್ಕೆ. ರಾಕೆಟ್ ಬಲ ಅಲ್ಲ. ಯಾವ ಬಲ ಬೇಕು? ಜೋರಾಗಿ, ಕೃಪೆಯ ಬಲ. ಆಮೆನ್. ಕೃಪೆ ಬೇಕಾ? ಕೃಪೆ ನಮಗೆ ಎಲ್ಲಿ ನಡೆಸದೆ? ಬಲಕ್ಕೆ ನಡೆಸಿದೆ. ಆ ಬಲವು ನಮ್ಮನ್ನು ಭೂಲೋಕದಲ್ಲಿ ಸೈತಾನನ್ನು ತುಳಿಯುವಾಗ ಮಾಡ್ತದೆ, ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ನಮ್ಮನ್ನು ಕೂಡಿಸ್ತದೆ. ಅರ್ಥ ಆಯ್ತಾ?
ದೇವ್ರ ಕೃಪೆ ಬೇಕು ನಮಗೆ. ಆ ಕೃಪೆ ನಮ್ಮನ್ನು ಬಲಕ್ಕೆ ನಡೆಸ್ತದೆ. ಆ ಬಲವು ಭೂಲೋಕದಲ್ಲಿ ಸೈತಾನ ಶಕ್ತಿಗಳನ್ನು ತುಳಿಯುವ ಅಥಾರಿಟಿಗೆ ನಮ್ಮನ್ನು ನಡೆಸ್ತದೆ ಮತ್ತು ನಮ್ಮನ್ನು ಪರಲೋಕದಲ್ಲಿ ಕ್ರಿಸ್ತನ ಜೊತೆ ಕೂರುವ ಹಾಗೆ ದೇವರು ನಮಗೆ ಮಾಡ್ತದೆ. ನಾನು ನೆನೆಸ್ತೇನೆ, ಆ ಸ್ವಾಮಿ ಮಡಲಲ್ಲಿ ನಾನು ನೀನು ಹೋಗಿ ಒಂದಿನ ಕೂತ್ಕೊಳ್ತೇನೆ. ಆಮೆನ್, ಹಲ್ಲೆಲೂಯ. ಅದಕ್ಕೋಸ್ಕರ ಈ ಒಂದು ಸುವಾರ್ತೆಗೋಸ್ಕರ ಯೇಸು ಸ್ವಾಮಿ ಪರಲೋಕಕ್ಕೆ ಆತನು ಏರಿ ಹೋಗ್ಬೇಕೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಪೊಸ್ತಲರ ಕೃತ್ಯ 1:8 ವಾಕ್ಯದಲ್ಲಿ ಹೇಳ್ತಿದೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ದೇವರ ಕೃಪೆಯಿಂದ ತುಂಬಿರುವ ಪ್ರತಿಯೊಬ್ಬನು ದೇವರ ಅಧಿಕಾರ ಬಲವನ್ನು ತುಂಬಿರುವ ಒಂದೇ ಒಂದು ಉದ್ದೇಶ ಏನಂದ್ರೆ, ಯಾಕೆ ದೇವರು ನಮಗೆ ಕೊಟ್ಟಿದ್ದಾನಂದ್ರೆ, ಜೋರಾಗಿ ನಾವು ಕ್ರಿಸ್ತನ ಸಾಕ್ಷಿಗಳಾಗಿರಲ್ಲ. ನಾವು ಕ್ರಿಸ್ತನ ಸಾಕ್ಷಿಗಳಾಗಿರಬೇಕು. ನಾನು ಕ್ರಿಸ್ತನ ಸಾಕ್ಷಿ, ನಾನು ಕ್ರಿಸ್ತನ ಸಾಕ್ಷಿ. ಆಮೆನ್, ಆಮೆನ್. ಯೆಹೋವನ ಸಾಕ್ಷಿ, ಯೆಹೋವನ ಸಾಕ್ಷಿ, ಕ್ರಿಸ್ತನ ಸಾಕ್ಷಿ, ಕ್ರಿಸ್ತನ ಪವಿತ್ರಾತ್ಮನ ಸಾಕ್ಷಿ, ಪವಿತ್ರಾತ್ಮನ ಸುವಾರ್ತೆಯ ಸಾಕ್ಷಿ, ರಕ್ಷಣೆಯ ಸಾಕ್ಷಿ. ಆಮೆನ್, ಹಲ್ಲೆಲೂಯ. ಸಭೆಯ ಸಾಕ್ಷಿ, ಕುಟುಂಬದ ಸಾಕ್ಷಿ, ವೈಯಕ್ತಿಕ ಜೀವನ ಸಾಕ್ಷಿ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರು ನಮಗೆ ದೀಕ್ಷಾಸ್ಥಾನವನ್ನು ಕೊಟ್ಟು ಪವಿತ್ರಾತ್ಮನನ್ನು ಕೊಟ್ಟು ದೇವರು ತನ್ನ ಸಭೆಯಲ್ಲಿ ಸಾಕ್ಷಿಯಾಗಿ ದೇವ್ರು ನಮಗೆ ಇಟ್ಟಿದ್ದಾನ್ರಿ. ಕ್ರಿಸ್ತನಿಗೆ ಸಾಕ್ಷಿಯಾಗಿ ನೋಡ್ರಿ, ಯೇಸು ಸೆಂಟ್ರ್ ಇದ್ದಾನೆ. ಅವರೆಲ್ಲ ಶಿಷ್ಯರು ಒಂದೊಂದು ದೇಶಕ್ಕೆ ಒಂದೊಂದು ದಿಕ್ಕಿಗೆ ಹೊರಟು ಹೋದ್ರು. ನಮ್ಮ ಇಂಡಿಯಾಕ್ಕೂ ಕೂಡ ಬಂದ್ರು ಅಲ್ವಾ? ಎಸ್, ಬಾರ್ತಲೋಮಯ್ಯ ತೋಮ ಇಬ್ಬರು ಬಂದ್ರು. ಬಾರ್ತಲೋಮಯ್ಯ ಆ ಕಡೆ ಮೇಲೆ ಹೋದ, ಆ ಕಡೆ ತೋಮ ಕೆಳಗಡೆ ಬಂದ. ನಮಗೆ ಇವತ್ತು ಸುವಾರ್ತೆ ಏನು ಸಿಗ್ತಾರೆ? ಕ್ರಿಸ್ತನ ಸಾಕ್ಷಿಗಾಗಿ ದೇವರು ನಮಗೆ ಆ ಬಲವನ್ನು ದೇವರು ಕೊಡುವನಾಗಿದ್ದಾನೆ. ಆಮೆನ್. ದೆನ್ ಫೈನಲಿ ಓಕೆ, ಮೂರನೇದಾಗಿ ನೋಡ್ಬೇಕಾದ್ರೆ ನೂತನ ಮನಸ್ಸು, ನೂತನ ಸ್ವಭಾವ. ಹೊಸ ಮನಸ್ಸು, ನೂತನ ಸ್ವಭಾವ. ಹೊಸ ಮನಸ್ಸು, ಹೊಸ ಸ್ವಭಾವ. ಯಾರು ದೇವರ ಕೃಪೆಯನ್ನು ಹೊಂದಿರ್ತಾರೋ, ಆ ಕೃಪೆಯಲ್ಲಿ ಯಾರು ನಡೀತಾರೋ, ಯಾರು ದೇವರ ಆ ಕೃಪೆಯ ಬಲದಿಂದ ಜೀವಿಸ್ತಾರೋ, ಈಗ ಅವ್ರ ಲೈಫ್ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು, ಹೆಂಗೆ ಕಾಣಬೇಕು ಅವ್ರ ಜೀವಿತ. ಓಕೆ, ವಾಕ್ಯ ಹೋದ್ರೆ ಒಂದ್ಸತಿ ಹೆಜ್ಕೇಲ 36:26 ಹೇಳ್ತದೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಕಲ್ಲಾದ ಹೃದಯವನ್ನ ತೆಗೆದು ಮೃದುವಾದ ಹೃದಯವನ್ನ ನಿಮಗೆ ದಯಪಾಲಿಸ್ತೇನೆ ಎಂಬುದಾಗಿ, ದೇವರ ದಯಪಾಲಿಸ್ತೇನೆ ಎಂಬುದಾಗಿ ಹೇಳಬೇಕಾದ್ರೆ ಇದು ಕೂಡ ಕೃಪೆ ಆಗಿದೆ. ಆಮೆನ್. ಇದು ಕೂಡ ಕೃಪೆ ಆಗಿದೆ. ಇದು ನಾವು ಹೆಂಗೆ ಬೇಡಬೇಕು ಗೊತ್ತಾ? ಓಕೆ, ಹೆಣ್ಮಕ್ಳಾದ ನೀವು ಸೆರಗೊಡ್ಡಿ ಬೇಡಬೇಕು. ನೀವು ಇದನ್ನ ಹೆಂಗೆ ಕೇಳ್ಬೇಕು ಗೊತ್ತಾ? ತಗ್ಗಿಸಿಕೊಂಡವರಾಗಿದೆ ನಾವು ಕೇಳಬೇಕು, ಮುರಿದ ಮನಸ್ಸುಳ್ಳವರಾಗಿ ಕೇಳಬೇಕು. ಆ ಟೈಮ್ನಲ್ಲಿ ದೇವರೇ ಬಂದು ನಮ್ಮನ್ನು ಅಪ್ಪಿಕೊಂಡು ಮೇಲೆ ಕೆತ್ತಿ ಆತನ ವಾಗ್ದಾನ ಮಾಡ್ತೇನೆ, ನಾನು ನಿನಗೆ ಹೊಸ ಮನಸ್ಸನ್ನು ಕೊಡ್ತೇನೆ, ನೂತನ ಸ್ವಭಾವ ನಾನು ಹುಟ್ಟಿಸ್ತೇನೆ. ನಿಮ್ಮ ಹೃದಯದೊಳಗಿದ್ದಂಥ ಆ ಕಲ್ಲಾಗಿರುವಂಥ ಸ್ಟಬ್ಬರ್ನೆಸ್, ಕಲ್ಲಂತ ಹೇಳಿದ್ರೆ ಕಲ್ಲಲ್ಲ, ಸ್ಟಬ್ಬರ್ನೆಸ್, ಕಠಿಣತ್ವವನ್ನು ಎಲ್ಲವನ್ನ ತೆಗೆದು ಹಾಕಿ, ಓಕೆ, ದ ಸಾಫ್ಟ್ ಆ್ಯಂಡ್ ಟೆಂಡರ್ ಹಾರ್ಟ್. ಒಂದ್ಸತಿ ಹೇಳ್ರಿ, ಟೆಂಡರ್ ಹಾರ್ಟ್ ಅಂದರೆ ಮೃದುವಾದಂಥ ಹೃದಯವನ್ನು ನಾನು ನಿಮಗೆ ದಯಪಾಲಿಸ್ತೇನೆ ಎಂಬುದಾಗಿ ದೇವರು ತನ್ನ ಕೃಪೆಯಿಂದ ತನ್ನ ಪ್ರಾರ್ಥಿಸುವ, ಬೇಡುವ, ಕೂಗುವ ಎಲ್ಲರಿಗೂ ದೇವರು ಕೊಡುವುದಕ್ಕಾಗಿ ಆತನ ಸಿದ್ಧನಿದ್ದಾನೆ. ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗ್ಬೇಕ್ರಿ. ಆ ಪಿಕ್ಚರ್ನಲ್ಲಿ ಒಬ್ಬ ಮನುಷ್ಯ ಕ್ರಿಸ್ತನನ್ನು ಅಪ್ಪಿಕೊಂಡಿದ್ದಾನೆ, ಕಾಣಿಸುತ್ತಲ್ಲ, ಕ್ರಿಸ್ತನನ್ನು ಅಪ್ಕೊಂಡಿದ್ದಾನೆ. ಈಗ ಕ್ರಿಸ್ತನ ಗುಣ ಸ್ವಭಾವವೆಲ್ಲ ಈಗ ಏನಾಗ್ತದೆ? ಇಂಪಾರ್ಟೇಷನ್ ಆಗ್ತದೆ, ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ. ಕ್ರಿಸ್ತನ ಹಾಗೆ ಅವನು ಕೂಡ ಮಾರ್ಪಡಬೇಕು. ಹಲ್ಲೆಲೂಯ. ಈಗ ಹಾಗಾದ್ರೆ ಕ್ರಿಸ್ತನ ಹಾಗೆ ನಾವು ಮಾರ್ಪಡೋದಾಗಿದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಹೆಜ್ಕೇಲ 11:19 ಹೇಳ್ತದೆ, ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ಯಾಕೆ ದೇವರು ಒಂದು ಮನಸ್ಸು ನೂತನ ಸ್ವಭಾವವನ್ನು ಹುಟ್ಟಿಸ್ತಾನೆ? ವೆರಿ ಸಿಂಪಲ್. ದೇವರ ನಿಯಮಗಳನ್ನು ಅನುಸರಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೀಬೇಕಷ್ಟೇ ನಾವು. ಇದಕ್ಕಿಂತ ಸೌಭಾಗ್ಯ ಇನ್ನೇನ್ರಿ ಇದ್ದಾರೆ ನಮಗೆ? ಹಲೋ ಚರ್ಚ್, ಇದಕ್ಕಿಂತ ಕೃಪೆ ಇನ್ನೇನಿದ್ದಾರೆ ನಮಗೆ? ದೇವರು ಕೊಟ್ಟ ಆಜ್ಞೆಗಳಲ್ಲಿ, ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ, ದೇವರ ವಾಕ್ಯದಲ್ಲಿ ನಾವು ಮುಂದೆ ಸಾಕಿ ಆ ದೇವರ ಮನಸ್ಸನ್ನು ಹೊಂದೋರಾಗಿರ್ಬೇಕು. ಕೆಲವರು ಬ್ರೈನೇ ಇರೋದಿಲ್ಲ ಅವರಿಗೆ. ಅದು ಎಷ್ಟು ಚೆನ್ನಾಗಿತ್ತು ನೋಡ್ರಿ ಪಿಕ್ಚರ್. ಅದು ಆ ಲೈಟೇ ದೇವ್ರ ವಾಕ್ಯ ಆಗಿದೆ.
ಅವ್ನ ತಲೆ ಬಿಲ್ಡಿ ಒಳಗೆ ಏನೈತೆ? ಲೈಟ್ ಬರೋದಕ್ಕಿಂತ ಏನಿದೆ? ಕೆಲವ್ರು ತಲೆ ಬಿಲ್ಡಿ ಖಾಲಿ ಇರ್ತದೆ, ಎಷ್ಟು ಹೇಳಿದ್ರು ಹೋಗೋದೇ ಇಲ್ಲ ಅದು. ಪ್ರೈಸ್ ಅಲ್ಲೋ. ಅದು ದೇವರು ಕೃಪೆ ಕೊಡುವಾಗ, ಬಲ ಕೊಡುವಾಗ, ಅಧಿಕಾರ ಕೊಡುವಾಗ, ಆ ನೂತನ ಮನಸ್ಸಿನಲ್ಲಿ ಮಾರ್ಪಟ್ಟು ನಾವು ಜೀವಿಸಬೇಕಾದ್ರೆ ನಮಗೆ ದೇವರ ವಾಕ್ಯದ ಬೆಳಕು ನಮಗೆ ಬೇಕಾಗಿದ್ದಾರೆ. ಫಸ್ಟ್ ದೇವರ ವಾಕ್ಯ ನಮ್ಮ ಮನಸ್ಸಿಗೆ ಬೇಕು, ಮನಸ್ಸಿನಲ್ಲಿ ನಾವು ಅದನ್ನು ತೆಗೆದುಕೊಳ್ಬೇಕು. ಇವತ್ತು ಮನುಷ್ಯ ಏನಾಗ್ಬಿಡ ಅನೇಕ ಚಿಂತೆಗಳು ಮಾಡಿ 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 ತಲೆ ಚಿಟ್ಟಿಡ್ದು ಹೋಗ್ಬಿಟ್ಟೈತೆ ಅವನಿಗೆ. ಅಲ್ಲಿ ನೋಡ್ರೆ ಅವನಿಗೆ ಹೆಂಗೆ ಇದೆ, ಅವನಿಗೆ ಫ್ಯಾಮಿಲಿಗಳಿಂದ, ಕುಟುಂಬಸ್ಥರುಗಳಿಂದ, ಪ್ರಪಂಚದಿಂದ, ಆಮೇಲೆ ಪ್ರಪಂಚದ ಚಿಂತೆಗಳಿಂದ, ಏನು ತಿನ್ನೋಣ, ಏನು ಬಿಡೋಣ, ಏನು ಕುಡಿಯೋಣ, ಆಮೇಲೆ ಎಲ್ಲಿ ದುಡ್ಡು ಮಾಡೋಣ, ಇಷ್ಟು ಟೆನ್ಷನ್ ಮಾಡ್ಕೊಳ್ಳೋಂಥ ವಿಷಯ ಏನಾಯ್ತು ಅವ್ನು ನೋಡ್ರಿ. ಟೆನ್ಷನ್ ಮಾಡ್ಕೊಂಡು ಬಿದ್ದುಬಿಟ್ಟಾನ ಅವನು. ಈ ಟೆನ್ಷನ್ಗೆ ಎಷ್ಟು ಜಂಡು ಬಾಂಬ್ ಹಚ್ತೀರಿ, ಎಷ್ಟು ಅಮೃತಾಂಜನ್ ಹಚ್ತೀರಿ, ಎಷ್ಟು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೊಳ್ತೀರಾ, ಎಷ್ಟು ಪ್ರೇಯರ್ ಮಾಡ್ತೀರಿ ನೋಡ್ರಿ. ಇನ್ನೊಂದು ಎಷ್ಟು ಪ್ರೇಯರ್ ಮಾಡ್ತೀರಿ. ಫೈನಲ್ ನಾವೇನು ಮಾಡ್ಬೇಕು ಗೊತ್ತಾ? ಅವನ್ನೆಲ್ಲವನ್ನ ಥಿಂಕ್ ಮಾಡಿ, ಈ ಪಿಕ್ಚರ್ ನೋಡ್ರಿ, ಇದು ಲಾಸ್ಟ್ ಪಿಕ್ಚರ್. ಬ್ಯೂಟಿಫುಲ್. ಎಲ್ಲವನ್ನು ತೆಗೆದು ಯಾರ ಕೈ ಕೊಡಬೇಕು? ಗಿವ್ ಇಟ್ ಟು ಗಾಡ್ ಆ್ಯಂಡ್ ಗೋ ಟು ಸ್ಲೀಪ್. ಎಲ್ಲವನ್ನು ತೆಗೆದು ಯಾರ ಕೈ ಕೊಡ್ರಿ? ಅದಕ್ಕೆ ಈ ವಾರ ನಮ್ಮ ಚರ್ಚಿಂದ ಈ ವರ್ಷದ ಏನು ಹೇಳ್ರಿ? ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ. ಹಲ್ಲೆಲೂಯ. ಆತನು ನಮಗೋಸ್ಕರ ಚಿಂತಿಸ್ತಾನೆ. ಓಕೆ. ಆಮೇಲೆ ನೀತಿವಂತರನ್ನ ಆತನು ಕೈ ಬಿಡದೆ ಆತನು ನಮ್ಮನ್ನ ನಡೆಸುವನಾಗಿದ್ದಾನೆ. ಇದೆಲ್ಲವನ್ನ ತೆಗೆದು ದೇವ್ರ ಕೈ ಕೊಟ್ಬಿಡ್ರಿ. ನೋಡಲಿ, ಹಲೋ, ಎಲ್ಲವನ್ನ ತೆಗೆದು ದೇವ್ರ ಕೈ ಕೊಡ್ಲಿಕ್ಕೆ ನಮಗೆ ಕೃಪೆ ಬೇಕು. ಆಮೇನ್. ಆ ಬಲ ಬೇಕು. ಆಮೇನ್. ಆ ನೂತನ ಮನಸ್ಸು ಬೇಕು. ಆಮೇನ್. ಆ ನೂತನ ಸ್ವಭಾವ ಬೇಕ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟು ಟೆನ್ಷನ್ಗಳಲ್ಲಿ ಇದ್ದಂಥ ಈ ಕೆಳಗಡೆ ಇರುವಂಥ ಇಬ್ಬರು ಮನಸ್ಸು ಇಷ್ಟು ಟೆನ್ಷನ್ಗಳಲ್ಲಿ ಇದ್ದಾರಲ್ಲ, ಅದನ್ನು ಇಸ್ಕೊಳ್ಳಿಕ್ಕೆ ದೇವ್ರ ಕೃಪೆಯಿಂದ ಕೈ ಚಾಚಿದ್ದಾನೆ. ಇವತ್ತು ನಾನು ಹೇಳ್ತೀನಿ ರೈಟ್ ನಾವು, ಇವತ್ತು ದೇವ್ರು ನಿಮಗೆ ಕೈ ನಿನ್ನ ಚಿಂತೆನೆಲ್ಲ ನನಗೆ ಕೊಡ್ರಿ, ನಿಮ್ಮ ಚಿಂತೆ ಕೊಡ್ರಿ, ಹಿಂಗೆ ಹಿಂಗೆ ಕೊಡ್ರಿ, ಹಿಂಗೆ. ಎಲ್ಲಿಂದ ಕೊಡ್ತೀರಾ ನೀವು? ತಲೆಯಿಂದ ಕೊಟ್ಟರು, ನೀವೆಲ್ಲಿಂದ ಕೊಡ್ತೀರಾ? ನೀವೆಲ್ಲಿಂದ ಕೊಡ್ತೀರಾ? ನಿಂದು ತಲೆ ಒಳಗೆ ಐತೆ ಚಿಂತೆ, ಕೊಡು. ಕೆಲವು ನಿಮ್ದೆಲ್ಲ ಐತಿ, ಕೆಲವು ಹೃದಯದಲ್ಲಿ ಇರ್ತದೆ, ಕಿತ್ತು ಕೊಡ್ರಿ. ಮನುಷ್ಯರು ಒಂದು ಸಣ್ಣ ಚಿಂತೆಯನ್ನು ಕೂಡ ಯಾರು ಹೊತ್ಕೊಳೋದಿಲ್ರಿ. ಆದರೆ ದೇವರು ಕೃಪೆಯಿಂದ ತನ್ನ ಸಭೆಯಲ್ಲಿ ನಮ್ಮೆಲ್ಲ ಚಿಂತೆ ಹೊತ್ಕೊಳ್ಳಿಕ್ಕೆ ಆತನ ಕೈ ಚಾಚಿದ್ದಾನ್ರಿ. ಆಮೇನ್. ಹಲ್ಲೆಲೂಯ. ಚಿಂತೆಯಲ್ಲಿ ಇಲ್ಲಿ ಬಿದ್ದು ಸೊರಗಿ ಹೋಗ್ತಾ ಇದ್ದಂಥ ಮನುಷ್ಯನನ್ನ ಎತ್ತಿ ಹಿಡಿಲಿಕ್ಕೆ ನಮ್ಮ ಹಿಂದ್ಗಡೆ ಕರ್ತನೆ ಯಾವಾಗಲೂ ಇದ್ದಾನ್ರಿ. ಹಲ್ಲೆಲೂಯ. ಬಂಧನದಲ್ಲಿದ್ದಂಥ ನಮ್ಮ ಬ್ರೈನ್ನ ಸೆಟ್ ಮಾಡಿ ತನ್ನ ಕೈಯಲ್ಲಿ, ಅಂಗೈನಲ್ಲಿ ನಮ್ಮನೆ ವಿಶ್ರಾಂತಿ ಕೊಡೋದಕ್ಕೋಸ್ಕರ ಕೃಪೆಯಿಂದಲೂ ಬಲದಿಂದಲೂ ನೂತನ ಮನಸ್ಸಿನಿಂದಲೂ ದೇವರು ತನ್ನ ಸನ್ನಿಧಾನದಲ್ಲಿ ನಮಗಿದ್ದಾನ್ರಿ. ನಿಮ್ಮ ಬ್ರೈನಲ್ಲಿರುವಂಥ ಆ ಬಂಧನಗಳು, ಚೈನಿಂದ ಹೊರಗಡೆ ಬನ್ರಿ, ಪ್ಲೀಸ್, ಹೊರಗೆ ಬನ್ರಿ. ದೇವ್ರ ಕೃಪೆಯನ್ನು ಬೇಡ್ಕೊಳ್ರಿ, ದೇವ್ರ ಬಲವನ್ನು ಬೇಡ್ಕೊಳ್ರಿ, ಆ ನೂತನ ಮನಸ್ಸನ್ನು ಬೇಡ್ಕೊಳ್ರಿ, ನೂತನ ಸ್ವಭಾವಗಳಲ್ಲಿ ಬನ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಆವಾಗ ಮಾತ್ರ ನಾವು ದೇವರ ಹಸ್ತದಲ್ಲಿ ನಿಶ್ಚಿಂತೆಯಾಗಿ ನಾವು ಇರ್ತೇವ್ರಿ. ನಿಶ್ಚಿಂತ ಎಲ್ಲ ವಿಷಯಗಳಲ್ಲಿ ದೇವರು ನಮಗೆ ನಿಶ್ಚಿಂತತೆಯನ್ನು ದೇವರು ಕೊಡುವನಾಗಿದ್ದಾನೆ. ಆಮೇನ್. ದೆನ್ ಫೈನಲಿ ಐಲ್ ಕ್ಲೋಸ್ ಮೈ ಮೆಸೇಜ್. ನಾನು ಮುಗಿಸ್ತಾ ಇದ್ದೇನೆ ರೀ. ಕ್ರಿಸ್ತನಲ್ಲಿ ಸಿಕ್ಕುವ ಆ ಕೃಪೆಯಲ್ಲಿ ಇವತ್ತು ನೀನು ಇದೆಯೋ? ಕೃಪೆಯನ್ನು ಬೇಡ್ಕೊಳ್ತಾ ಇದೆಯೋ? ಓಕೆ. ಪೌಲನ್ ಹೇಳ್ತಾನೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ ಮೀ. ಫಿಲಿಪ್ಪಿ 4:13 ಹೇಳ್ತದೆ, ನನ್ನನ್ನು ಬಲಪಡಿಸುವಾತನಲ್ಲಿ ನಾನು ಇದ್ದುಕೊಂಡು ಎಲ್ಲವನ್ನ ಮಾಡಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಆ ಬಲಪಡಿಸುವಾತನಲ್ಲಿ ನೀವು ಇದ್ದೀರೋ? ಥಿಂಕ್ ಇಟ್. ಬಲಪಡಿಸುವಾತನಲ್ಲಿ ನಾವು ಇದ್ದೀವೋ? ಆಲೋಚನೆ ಮಾಡ್ರಿ. ಇನ್ನೊಂದು ಹೇಳ್ತದೆ, ಟ್ರಾನ್ಸ್ಫಾರ್ಮ್ ಯುವರ್ ಮೈಂಡ್ ಇನ್ ಜೀಸಸ್. ಕ್ರಿಸ್ತನಲ್ಲಿ ನಮ್ಮ ಮನಸ್ಸನ್ನು ಏನು ಮಾಡ್ರಿ? ಬದಲಾಯಿಸ್ಕೊಳ್ರಿ. ಹಲ್ಲೆಲೂಯ. ಕ್ರಿಸ್ತನಲ್ಲಿದ್ದಂಥ ಮನಸ್ಸನ್ನು ನಾವು ಹೊಂದ್ರಿ. ಅದೇ ಫಿಲಿಪ್ಪಿ 2:5 ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಕೂಡ ಇರಲಿ. ಹಲ್ಲೆಲೂಯ. ಆ ಮನಸ್ಸಿನಿಂದ ನಾವು ಚೇಂಜ್ ಆಗೋಣ. ನೂತನ ಕೃಪೆಯಿಂದ ತುಂಬಿದವರಾಗಿ, ನೂತನ ಬಲದಿಂದ ತುಂಬಿದವರಾಗಿ, ನೂತನ ಮನಸ್ಸಿನಿಂದ ತುಂಬಿದವರಾಗಿ ನಾವು ಜೀವಿಸೋರಾಗಿರೋಣ. ಹಲ್ಲೆಲೂಯ. Come on, everyone stand up in presence of God.